ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ, 1 ಕಪ್ಪು ಅಕ್ಕಿ ಇಟ್ಟಿದ್ರೆ ಸಾಕು ಈ ಒಂದು ಉಂಡೆಗಳನ್ನ ಮಾಡೋದಕ್ಕೆ. ದಿಢೀರಾಗಿ 5 ನಿಮಿಷದಲ್ಲಿ ಉಂಡೆಗಳು ತಯಾರಾಗುತ್ತೆ. ಉಂಡೆಗಳನ್ನ ಮಾಡೋದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಅದೇ ಕಪ್ ಅಳತೆಯಲ್ಲಿ 2 ಕಪ್ ನೀರು ತೊಗೊಳ್ಳೋಣ. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ನೀರು ತೊಗೊಂಡು ಇದಕ್ಕೆ ಒಂದು 2 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಇದು ಕುದಿ ಬರಬೇಕು ಚೆನ್ನಾಗೆ. ಅಂಬಲಿ ಯಾವಾಗ ಕುದಿ ಬರುತ್ತೆ ಆವಾಗ ನಾವು ಹಿಟ್ಟನ್ನ ಹಾಕೋಬೇಕು ಇದಕ್ಕೆ. ಈ ಚೆನ್ನಾಗಿ ಹಿಟ್ಟು ನಾವು ತಣ್ಣಗಿದ್ದಾಗೇ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಟ್ಟಿಗೆ ಆಗಿಬಿಡುತ್ತೆ, ಗಂಟಾಗಿಬಿಡುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೋಡಿ, ಇವಾಗ ಕುದಿ ಬಂದಿದೆಯಲ್ಲ, ಕುದಿ ಬರೋದಕ್ಕೆ ಒಂದೇ ಕಡೆ ಹಿಟ್ಟನ್ನ ಹಾಕಬೇಕು. ನಾವು ಚಲ್ದಂಗೆ ಹಿಟ್ಟು ಹಾಕ್ಬಿಟ್ರೆ ಅದೇನಾಯ್ತು ಗಂಟುಗಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಕುದಿ ಬರ್ಬೇಕಾದ್ರೆ ಮಧ್ಯಕ್ಕೆ ನಾವು ಹಿಟ್ಟನ್ನ ಹಾಕಬೇಕು. ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದರಲ್ಲಿ 5 ನಿಮಿಷ ಕುದ್ದ ನಂತರ ನಾವು ಮುದ್ದೆ ಥರ ತಿರುಗ್ಕೋಬೇಕು. ಇದನ್ನು ನೋಡಿ, ಈ ಥರ ಮುದ್ದೆ ಥರ ಚೆನ್ನಾಗಿ ತಿರುಗ್ಕೊಳ್ಳಿ, ಗಂಟುಗಳಾಗದೆ ಇದ್ದಂಗೆ ನೀಟಾಗಿ. ನೋಡಿ, 2 ಕಪ್ ಅಕ್ಕಿ ನೀರಿಗೆ 1 ಕಪ್ ಅಕ್ಕಿ ಹಿಟ್ಟು ಕರೆಕ್ಟಾಗಿ ಬಂದಿದೆ. ಮುದ್ದೆ ರೆಡಿಯಾಗಿದೆ. ಎಲ್ಲ ಮುದ್ದೆನ ತಗೊಂಡು ಹಿಟ್ಟನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ನಾದ್ಕೊಳ್ಳೋಣ. ಬಿಸಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ಹಂಗೇ ತಣ್ಣಗೆ ಆಗ್ತಿರುತ್ತೆ ಅದು. ನಾವು ಹಿಟ್ಟನ್ನೆಲ್ಲ ಚೆನ್ನಾಗಿ ಹೊಂದಿಸ್ಕೊಂಡಾದ್ಮೇಲೆ ಈ ಥರ ಬಾಲ್ಗಳನ್ನ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೊಂಡು ಮತ್ತು ಅದೇ ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಕೈಗೆ ಏನಾದ್ರು ಸ್ವಲ್ಪ ಅಂಟುತ್ತಿದೆ ಅನಿಸಿದ್ರೆ ಸ್ವಲ್ಪ ನೀರು ಅಥವಾ ಸ್ವಲ್ಪ ಎಣ್ಣೆಯಿಂದ ನೀವು ಸವರ್ಕೊಂಡು ಕೈಯಿಂದ ಉಂಡೆಗಳನ್ನ ಮಾಡ್ಬೋದು. ಉಂಡೆ ಎಲ್ಲ ರೆಡಿಯಾಗಿದೆ. ಇಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಕಡಾಯಿಗೆ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಲೆಬೇಳೆ ಕೂಡ ಸೇರಿಸ್ಕೋಬೋದು ಬೇಕು ಅಂದರೆ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಂಡೆ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ, ಚಿಲ್ಲಿ ಪೌಡರ್ ಕೂಡ ಬೇಕಾದರೆ ಸೇರಿಸ್ಕೋಬೋದು. ಇವಾಗ ನಾನು ಉಂಡೆಗಳಲ್ಲಿ ರೆಡಿಯಾಗಿದೆ. ನಾನು ಹಿಟ್ಟಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಇವಾಗ ಉಂಡೆಗಳನ್ನ ಹಾಕಿದ ತಕ್ಷಣ ಸೌಟಲ್ಲಿ ಜಾಸ್ತಿ ತಿರುಗಿಸ್ಬೇಡಿ. ನಾವು ಅದರಲ್ಲೇ ಸ್ವಲ್ಪ ಹಿಂಗೆ ಅಲ್ಲಾಡಿಸಿದ್ರೆ ಅದು ಎಣ್ಣೆ ಎಲ್ಲ ಅದಕ್ಕೆ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ. ಜಾಸ್ತಿ ಸೌಟಲ್ಲಿ ಮೇಲ್ಮೇಲೆ ತಿರ್ಗಕ್ಕೆ ಹೋದರೆ ಒಡೆದೋದಂಗೆ ಆಗುತ್ತೆ. ಸ್ವಲ್ಪ ಒಗ್ಗರಣೆಲಿ ಇದಾಕೋವರೆಗೆ ಬಾಲ್ಗಳು ಇವಾಗ ರೆಡಿಯಾಗಿದೆ. ನೋಡಿ, ಆ ಕಡೆ 1 ಕಪ್ಗೆ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಜೊತೆನೂ ಸಖತ್ತಾಗಿರುತ್ತೆ. ಈ ಕಡೆ ಮಸಾಲೆ ಸಾಂಬಾರಿತ್ತು, ಮಸಾಲ ಜೊತೆ ಸಾಂಬಾರನ್ನು ಹಾಕಿದ್ದೀನಿ. ಅಕ್ಕಿ ಹಿಟ್ಟಿನ ಉಂಡೆಗಳು ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.